ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟು ಬೆಂಬಲ ಇರಲಿ ಅಂತ ಕೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ರಿಟರ್ನಿಂಗ್ ಸಬ್ಸ್ಕ್ರೈಬರ್ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಅಂತ ಹೇಳ್ತೀನಿ. ಇವತ್ತು ನಾನು ಸ್ಪೆಷಲ್ ಚರ್ಮುರಿ ರಿವ್ಯೂ ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಚರ್ಮುರಿ ಟೇಸ್ಟ್ ಮಾಡಲೇಬೇಕು. ಚಿಕ್ಕಮಂಗ್ಳೂರಿಗೆ ಎಷ್ಟು ಜನ ವಿಸಿಟರ್ ಬರ್ತೀರಾ? ಖಂಡಿತವಾಗ್ಲೂ ಬರೀ ಚಾಟ್ ಫುಡ್ಡು, ಹಾಗೇನೆ ಸ್ವಲ್ಪ ಹೋಟೆಲ್ಸು, ಬಿರಿಯಾನಿ, ಈ ರೀತಿ ನಮ್ಮ ಚಿಕ್ಕಮಂಗ್ಳೂರು ಸ್ಪೆಷಲ್ ಗೊತ್ತೇ ಇದೆ, ಒತ್ತು ಶಾವ್ಗೆ ಇದನ್ನೆಲ್ಲಾನು ಟೇಸ್ಟ್ ಮಾಡಿರ್ತೀರಾ. ಬಟ್ ಇದನ್ನ ಖಂಡಿತವಾಗ್ಲೂ ತುಂಬಾ ಜನ ಮಿಸ್ ಮಾಡ್ಕೊಂಡಿರ್ತೀರಾ. ಸೊ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಹೇಳ್ತೀನಿ. ಇದು ಎಲ್ಲಿದೆ, ಎಲ್ಲಿ ಸಿಗುತ್ತೆ ಅಂತಾನೂ ಕೂಡ ಹೇಳ್ತೀನಿ. ಮಿಸ್ ಮಾಡ್ದಲೇ ನೋಡಿ ಅಂತ ಹೇಳ್ತೀನಿ. ನನ್ನ ಫೇವ್ರೆಟ್ ಸ್ಪೆಷಲ್ ಚರ್ಮುರಿ. ಒನ್ ಟೈಮ್ ನೀವು ಇದನ್ನ ತಿನ್ಲೇಬೇಕು. ಸಖತ್ ಎಮ್ಮಿ ಆಗಿರುತ್ತೆ. ಸೊ ಮಿಸ್ ಮಾಡ್ದಲೇ, ಸ್ಕಿಪ್ ಮಾಡ್ದಲೇ ನೋಡಿ ಇವರು ಎಲ್ಲಿ ಸಿಗ್ತಾರೆ, ಯಾವ ಏರಿಯಾದಲ್ಲಿ ಇದೆ, ಖಂಡಿತವಾಗ್ಲೂ ನಾನು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಫಸ್ಟ್ ನಾವು ತಗೊಂಡಿದ್ದು ಸ್ಪೆಷಲ್ ಚರ್ಮುರಿನ. ತುಂಬಾನೇ ಚೆನ್ನಾಗಿರುತ್ತೆ. ಇವ್ರದ್ದು ಸ್ಪೆಷಲ್ ಏನಪ್ಪಾ ಅಂದ್ರೆ ಬಾಳೆ ಎಲೆನಲ್ಲಿ ಸುತ್ತಿ ಕೊಡುವಂತದ್ದು. ನೋಡಿದೀರಾ, ಫಸ್ಟ್ ಪೇಪರ್ ಲೋಡ್ ಮಾಡ್ತಾರೆ, ಅದರೊಳಗೆ ಒಂದು ಬಾಳೆ ಎಲೆ ಕೂಡ ಹಾಕಿ ಕೊಡುವಂತದ್ದು. ತುಂಬಾನೇ ಹೈಜೆನಿಕ್ ಆಗಿ ನೀಟಾಗಿ ಕೊಡ್ತಾರೆ ಮಾಡಿ. ಮತ್ತೆ ಇನ್ನೊಂದು ಏನಪ್ಪಾ ಸ್ಪೆಷಲ್ ಅಂದ್ರೆ 90 ಇವರು ಏನು ಬಳಸ್ತಾರೆ ಪದಾರ್ಥಗಳನ್ನ ಚರ್ಮುರಿ ಮಾಡೋದಕ್ಕೆ, ಅದು ಕಂಪ್ಲೀಟ್ ಆಗಿ 90 to 95% ಹೋಮ್ ಮೇಡೇ ಆಗಿರುತ್ತೆ. ಇವರೇ ಕೂಡ ಸ್ವತಃ ಖುದ್ದಾಗಿ ಪ್ರಿಪೇರ್ ಮಾಡುವಂತದ್ದು. ಇನ್ನೊಂದು 5% ಆಚೆ ಸಿಗ್ದಿಲ್ದಿರೋವಂಥದ್ದು, ಆಚಿನ ತರೋವಂಥದ್ದು. ಸೊ ಇವರು ಚರ್ಮುರಿ 25 ವರ್ಷದಿಂದ ಮಾಡ್ತಿರೋವಂಥದ್ದು. ಮೊದಲು ಬೀದಿಯಲ್ಲಿ ಗಾಡಿ ತಳ್ಕೊಂಡು ಮಾಡ್ತಾ ಇರ್ತಾರೆ. ತದನಂತರ ಸ್ವಲ್ಪ ದಿನ MG ರೋಡಲ್ಲಿ ಕೂಡ ಮಾಡ್ತಾರೆ. ತದನಂತರ ಇಲ್ಲೇ ನಾನು ಎಲ್ಲಿ ಏನದು ಅಡ್ರೆಸ್ ಕೊನೆಯಲ್ಲಿ ಹೇಳ್ತೀನಿ, ಸ್ಕಿಪ್ ಮಾಡ್ದಲೆ ನೋಡಿ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ 25 ವೆರೈಟಿ ಇವ್ರ ಹತ್ರ ಸಿಗುತ್ತೆ. ನಿಮಗೆ ಡ್ರೈ ಚರ್ಮುರಿ, ಅವಲಕ್ಕಿ ನಾನು ಲಾಸ್ಟಲ್ಲಿ ಲೀಸ್ಟ್ ಕೊಡ್ತೀನಿ. ಅದು ಕೂಡ ನಿಮಗೆ ಪಾರ್ಸಲ್ ಕೂಡ ಸಿಗುತ್ತೆ. ನಿಮಗೆ ಬೇಕು ಅಂದ್ರೆ ಅದು ಕೂಡ ಫ್ರೆಶ್ ಆಗಿ ಹೈಜೆನಿಕ್ ಆಗಿ ಪಾರ್ಸಲ್ ಕೂಡ ಮಾಡಿ ಕೊಡ್ತಾರೆ. ಮನೆಗೆ ಕೂಡ ಕೆಲವೊಂದು ಐಟಮ್ನ ತಗೊಂಡೋಗಿ ನೀವು ಸ್ಟೋರ್ ಮಾಡಿ ಕೆಲವು ದಿನಗಳವರೆಗೂ ನೀವು ಬಳಸಬಹುದು. ಅಷ್ಟು ಚೆನ್ನಾಗಿರುತ್ತೆ. ಸೊ ಇವರು ವಿಶೇಷತೆ ಏನಪ್ಪಾ ಅಂದ್ರೆ, ನಮ್ಮ ಚಿಕ್ಕಮಂಗ್ಳೂರಲ್ಲಿ ನಿಜವಾಗ್ಲೂ ಈ ಚರ್ಮುರಿ ತುಂಬಾನೇ ಫೇಮಸ್ ಇರುವಂತದ್ದು. ಸೊ ಆಕ್ಚುಲಿ ಇದು ಸ್ಟ್ರೀಟ್ ಫುಡ್ ಅಲ್ಲಿ ಸಿಗಲ್ಲ. ಇವ್ರು ಸಪರೇಟ್ ಆಗಿ ಇವ್ರ ಮನೆ ಹತ್ರನೇ ಈಗ ಮಾಡ್ತಾ ಇರುವಂತದ್ದು. ಸೊ ನಾವು ಸ್ಪೆಷಲ್ ಚರ್ಮುರಿ ತಿಂದು ಈಗ ನಿಪ್ಪಟ್ ಚರ್ಮುರಿನ ತಗೊಂಡಿರುವಂತದ್ದು. ನಮಗೆ ಎಲ್ಲ ಮಿಕ್ಸ್ ಮಾಡಿ ಪ್ರಿಪೇರ್ ಮಾಡಿ ಕೊನೆಯಲ್ಲಿ ಟೇಸ್ಟ್ ಸರಿ ಇದೆಯಾ ಅಂತ ಟೇಸ್ಟ್ ಮಾಡಕ್ ಕೂಡ ಕೊಡ್ತಾರೆ. ಆ ಟೇಸ್ಟ್ ಏನಾರ ನಮಗೆ ಒಂದ್ ಸ್ವಲ್ಪ ಆಚೆ ಈಚೆ ಬೇಕು ಅಂದ್ರೂ ಅದು ಕೂಡ ಅಡ್ಜಸ್ಟ್ ಮಾಡಿ ಕೊಡುವಂತದ್ದು. ಜಸ್ಟ್ ಸ್ಪೆಷಲ್ ಚರ್ಮುರಿಗೆ 40 ರೂಪೀಸ್ ಇದೆ. 40 ರೂಪೀಸ್ ಕೊಟ್ಟರು ಪರವಾಗಿಲ್ಲ ಕಣ್ರಿ. ಕ್ವಾಂಟಿಟಿ, ಕ್ವಾಲಿಟಿ, ಟೇಸ್ಟ್ ವೈಸ್ ವೆರಿ ಗುಡ್ ಅಂಡ್ ಹೆಮ್ಮಿ ಅಂತ ಹೇಳ್ತೀನಿ. ನಿಜವಾಗ್ಲೂ ತುಂಬಾ ಜನ ವಿಸಿಟರ್ ಬರ್ತೀರಾ, ನೀವು ಒಂದ್ಸತಿ ಇದನ್ನ ಟ್ರೈ ಮಾಡ್ಲೇಬೇಕು. ಯಾಕಂದ್ರೆ ಇದನ್ನೇನಾರ ನೀವು ಟ್ರೈ ಮಾಡಿಲ್ಲ ಅಂದ್ರೆ ನಿಜವಾಗ್ಲೂ ಒಂದು ಅದ್ಭುತವಾದ ಸ್ವಾದಿಷ್ಟಕರವಾದ ಚರ್ಮುರಿ ನೀವು ಮಿಸ್ ಮಾಡ್ಕೊಂಡಾಗೇನೆ. ಖಂಡಿತವಾಗ್ಲೂ ಮಿಸ್ ಮಾಡ್ದಲೇ ನೋಡಿ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಒಂದ್ಸತಿ ವಿಸಿಟ್ ಮಾಡಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಹಾಗಾಗಿ ಒನ್ ಟೈಮ್ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ನೋಡ್ತಾ ಇದ್ದೀರಾ ನೀವೇನೆ ಅವ್ರು ಎಷ್ಟು ಚೆನ್ನಾಗಿ ನೀಟಾಗಿ ಹೈಜೆನಿಕ್ ಆಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇದು ಪ್ಲೈನ್ ಚರ್ಮುರಿ. ಯಾರೋ ಬಂದದ್ದು ಕಸ್ಟಮರ್ ಕೇಳಿದ್ರು, ಸೊ ಅದು ಪ್ಲೈನ್ ಚರ್ಮುರಿ ಮಾಡಿ ಕೊಟ್ಟಿದ್ದು. ನಾವು ಒಂದ್ 2-3 ತರ ಚರ್ಮುರಿ ಆಗಾಗ ಹೋಗಿ ತಿಂತಾನೆ ಇರ್ತೀವಿ, ಅದು ಬಿಡಿ. ಬಟ್ ಇವತ್ತು ಬಂದಾಗ ನಾವು ಒಂದ್ 2-3 ಚರ್ಮುರಿನ ಟ್ರೈ ಮಾಡಿದ್ದು. ಚರ್ಮುರಿ ತಿಂದು ಚೆನ್ನಾಗಿ ಲಾಸ್ಟಿಗೆ ಊಟ ಬೇಡ ಅಂತ ಮಲ್ಕೊಂಡ್ವಿ, ಅಷ್ಟು ಚರ್ಮುರಿ ತಿಂದು ಬಂದಿರೋ ಅಂತದ್ದು. ಮತ್ತೆ ಇವ್ರ ಹತ್ರ ಸ್ಪೆಷಲ್ ಏನಪ್ಪಾ ಅಂದ್ರೆ ರವೆ ಉಂಡೆ ಕೂಡ ಇವ್ರ ಮನೆಯಲ್ಲೇ ಹೋಮ್ ಮೇಡ್ ಮಾಡಿ ಕೊಡುವಂಥದ್ದು. ಅದು ಕೂಡ ತುಂಬಾನೇ ಟೇಸ್ಟಿ ಆಗಿತ್ತು. ನಾನು ಲಾಸ್ಟಲ್ಲಿ ಹೇಳ್ತೀನಿ. ನೋಡ್ತಾ ಇದ್ದೀರಾ, ಬಾಳೆ ಎಲೆನ ಹಾಕಿ ಕೊಡುವಂಥದ್ದು. ಸಮಥಿಂಗ್ ಸ್ಪೆಷಲ್, ಏನೋ ಒಂಥರ ಡಿಫ್ರೆಂಟ್ ಅನ್ಸುತ್ತೆ, ನೀಟ್ ಅಂಡ್ ಕ್ಲೀನ್ ಅನ್ಸುತ್ತೆ. ಆರಾಮಾಗಿ ಬಂದು ತಿನ್ಬೋದು. ಫ್ಯಾಮಿಲಿ ಜೊತೆ ಬಂದಿರ್ತೀರಾ, ಒನ್ ಟೈಮ್ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಇದು ಮೂಗ್ ದಾಲ್ ಚರ್ಮುರಿ ನೋಡಿ. ಪಾರ್ಸಲ್ಗೆ ನಿಮಗೆ ಖರೀದಿ ಮಾಡೋದಕ್ಕೆ ಖಂಡಿತವಾಗ್ಲೂ ನೀವು ಶಾಪ್ ಮಾಡಬಹುದು. ಆ ರೀತಿಯಾಗಿ ನೀಟಾಗಿ ಹೈಜೆನಿಕ್ ಆಗಿ ಪ್ಯಾಕ್ ಮಾಡಿ ಇಟ್ಟಿರುವಂತದ್ದು. ಹಾಗೆ ನಾನು ಈಗಲೇ ಹೇಳ್ದ ಹಾಗೆ ರವೆ ಉಂಡೆ ಕೂಡ ಮನೆಯಲ್ಲೇ ಮಾಡುವಂಥದ್ದು. ಕಲ್ ಸಕ್ಕರೆ ಹಾಕಿ ರವೆ ಉಂಡೆ ಮಾಡ್ತಾರೆ. ಸೊ ಟೇಸ್ಟ್ ವೈಸ್ ಕೂಡ ತುಂಬಾನೇ ಚೆನ್ನಾಗಿತ್ತು. ನಮಗೆ ಚರ್ಮುರಿ ತಿಂದೇ ಸಾಕಾಗಿತ್ತು. ಸೊ ಫೈನಲ್ ಆಗಿ ನಾವು ಕೂಡ ರವೆ ಉಂಡೆ ಟೇಸ್ಟ್ ಮಾಡಿದ್ವಿ. ಒಂದು ತುಂಬಾನೇ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ವೆರಿ ಗುಡ್ ಅಂತ ಹೇಳ್ತೀನಿ. ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಖಂಡಿತವಾಗ್ಲೂ ಎಲ್ಲ ಜೆನ್ಯೂನ್ ರಿವ್ಯೂ ನಾನು ಕೊಡ್ತಾ ಇರೋವಂಥದ್ದು. ನನಗೆ ಏನನ್ನಿಸ್ತು ತಿಂದು ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋವಂಥದ್ದು. ಸೊ ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಇದು ಇರೋದು ಎಲ್ಲಪ್ಪ ಅಂದ್ರೆ ಚಿಕ್ಕಮಂಗ್ಳೂರಲ್ಲಿ
ಶಂಕರ್ ಮಠದ ಹತ್ರ ಬರುವಂತದ್ದು. ಸೊ ಶಂಕರ್ ಮಠದ ಹತ್ರ ನೀವು ರೂಟ್ ಮ್ಯಾಪ್ ಹಾಕೊಂಡ್ರೆ ಖಂಡಿತವಾಗ್ಲೂ ನೀವು ಬರಬಹುದು. ಹಾಗೆ ನಾನು ಇದನ್ನ ಇವರ ಹೆಸರು ಮಹೇಶ್ ಅಂತ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇವ್ರ ನಂಬರ್ ಕೊಟ್ಟಿರ್ತೀನಿ. ಸೊ ಯಾರಿಗಾರ ಗೊತ್ತಾಗಿಲ್ಲ ಅಂದ್ರೆ ಇವರಿಗೆ ಕಾಲ್ ಮಾಡ್ಕೊಂಡು ಕೂಡ ಬರ್ಬೋದು. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಒಂದ್ಸತಿ ಇವ್ರ ಚರ್ಮುರಿ ತಿನ್ಲೇಬೇಕು, ಖಂಡಿತವಾಗ್ಲೂ ತಿನ್ಲೇಬೇಕು, ಅಷ್ಟು ಟೇಸ್ಟಿ ಆಗಿರುತ್ತೆ. ಖಂಡಿತವಾಗ್ಲೂ ನೀವು ತಿಂದಿಲ್ಲ ಅಂದ್ರೆ ನಿಜವಾಗ್ಲೂ ಮಿಸ್ ಮಾಡ್ಕೊಂಡಾಗೇನೆ. ಮತ್ತೆ ಇವ್ರದ್ದು ಸ್ಪೆಷಲ್ ಏನಪ್ಪಾ ಅಂದ್ರೆ ಎಳ್ಳಿಕಾಯಿ ಜ್ಯೂಸ್ ಕೂಡ ಮಾಡ್ತಾರೆ. ಈ ಎಳ್ಳಿಕಾಯಿ ಜ್ಯೂಸ್ ಸ್ಪೆಷಲ್ ಏನಪ್ಪಾ ಅಂದ್ರೆ ಇದಕ್ಕೂ ಕೂಡ ಕಲ್ಸಕ್ಕರೆ ಹಾಕಿ ಮಾಡೋ ಅಂತದ್ದು, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದ್ಸತಿ ಬನ್ನಿ ಅಂತ ಹೇಳ್ತೀನಿ. ಎಳ್ಳಿಕಾಯಿ ಜ್ಯೂಸ್ ಆಕ್ಚುಲಿ ಇವತ್ತು ಕುಡ್ದಿಲ್ಲ, ಬೇರೆ ಟೈಮಲ್ಲಿ ಕುಡ್ದಿದ್ದೀನಿ ನಾನು ಅದನ್ನ, ಹಾಗಾಗಿ ಅದನ್ನು ಕೂಡ ಹೇಳ್ತಿರೋಂಥದ್ದು. ನಿಜವಾಗ್ಲೂ ಕ್ಲೀನ್ ಆಗಿ ಹೈಜೆನಿಕ್ ಆಗಿ ಮಾಡ್ಕೊಡ್ತಾರೆ. ಒಂದ್ಸತಿ ಬಂದು ಟ್ರೈ ಮಾಡಿ ಅಂತ ಹೇಳ್ತೀನಿ. ನೀವು ಬಸವನಹಳ್ಳಿ ಮೇನ್ ರೋಡಿಗಿಂದ ಸ್ಟ್ರೈಟ್ ಆಗಿ ಶಾರದಮ್ಮನ ಟೆಂಪಲ್ ಹತ್ರ ಬಂದ್ರೆ ನಿಮ್ಮ ಲೆಫ್ಟ್ ಸೈಡಿಗೆ ಟರ್ನ್ ಆಗಬೇಕಾಗುತ್ತೆ. ಅದೇ ಆರ್ಜಿ ರೋಡ್ ಅಲ್ಲಿ DCC ಬ್ಯಾಂಕ್ ಇಂದ ಮುಂದೆ ಬಂದ್ರೆ ಪುಟ್ ಪ್ಯಾಲೇಸ್ ಎದುರಿಗೆ ಒಂದು ರೋಡ್ ಕಾಣ್ತಾ ಇದೆ, ನಿಮಗೆ ತೋರಿಸಿದ್ನಲ್ಲ ಅದು ರೋಡ್ ಕಾಣ್ತಾ ಇದೆ. ನಿಮ್ಮ ರೈಟಿಗೆ ಕಟ್ ಆದ್ರೆ ಈ ಚರ್ಮುರಿ ಅಂಗಡಿಗೆ ಕರ್ಕೊಂಬರುತ್ತೆ. ಎರಡೂ ಕಡೆ ಕಾರ್ನರ್ ತೋರಿಸ್ತಾ ಇದ್ದೀನಿ ನೋಡಿ. ಗೂಗಲ್ ಮ್ಯಾಪ್ ಹಾಕೊಳ್ಳಿ, ಶಾರದಮ್ಮನ ಮಠ ಹಾಕೊಳ್ಳಿ, ಇಲ್ಲ ಅಂದ್ರೆ ಪುಟ್ ಪ್ಯಾಲೇಸ್ ಹಾಕೊಳ್ಳಿ. ಅದ್ರ ಹತ್ರ ಬಂದ್ರೆ ನಿಮಗೆ ಈ ಚರ್ಮುರಿ ಅಂಗಡಿ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ ಆಗಿ ಇವರ ಹೆಸರು ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಖಂಡಿತವಾಗ್ಲೂ ಮತ್ತೆ ಒತ್ತಿ ಹೇಳ್ತಿದ್ದೀನಿ, ಖಂಡಿತವಾಗ್ಲೂ ವಿಸಿಟರ್ ತುಂಬಾ ಜನ ಬರ್ತೀರಾ, ಮಸ್ಟ್ ಅಂಡ್ ಶುಡ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಅಷ್ಟು ಚೆನ್ನಾಗಿದೆ, ಎಷ್ಟು ವೆರೈಟಿ ಇದೆ ನೋಡಿ, ಎಷ್ಟು ವೆರೈಟಿ ಇದೆ. ತುಂಬಾ ರಿಂಗ್ ಮಸಾಲ ಯಾರು ತಿಂದಿದ್ದೀರಾ, ರಿಂಗ್ ಮಸಾಲನು ಸಖತ್ತಾಗಿರುತ್ತೆ. ನಿಜವಾಗ್ಲೂ ಒಂದ್ಸತಿ ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಿಮಗೆ ಗೊತ್ತಿರೋರಿಗೆ ಯಾರು ಚಿಕ್ಕಮಂಗ್ಳೂರಿಗೆ ವಿಸಿಟಿಂಗ್ ಬರ್ತಾ ಇದ್ರೆ ಅವ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಬಸವನಹಳ್ಳಿ ಮೇನ್ ರೋಡ್ ಶಂಕರ ಮಠ ಇವರ ಚರ್ಮುರಿ ಸೆಂಟರ್ ಇರುವ ಅಡ್ರೆಸ್ಸು. ಸೊ ಗೂಗಲ್ ಮ್ಯಾಪ್ ಹಾಕಿದ್ರೆ ಖಂಡಿತವಾಗ್ಲೂ ಈಸಿಯಾಗಿ ಸಿಗುತ್ತೆ. ನಾನು ಡೀಟೇಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಕಮ್ಮರಿಗೆ ನಿಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇಂಥದ್ದೇ ಕಂಟೆಂಟ್ ಬೇಕು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದೆ ಸಿಗ್ತಾ ಹೋಗುತ್ತೆ. ಹಾಗೆ ನನ್ನ ಚಾನಲಲ್ಲಿ ಕುಕಿಂಗ್ ಇರ್ಬೋದು, ಬ್ಲಾಗ್ಸ್ ಇರ್ಬೋದು, ಬ್ಯೂಟಿ ರಿಲೇಟೆಡ್ ಇರ್ಬೋದು, ಹೀಗೆ ಬೇರೆ ರೀತಿ ಕಂಟೆಂಟ್ ಇದೆ. ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡಿ ಅಂತ ಹೇಳ್ತೀನಿ. ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಯಾವಾಗಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.